ಅದು ಸತ್ಯ ಆಗ್ತಾ ಇದೆ. ನಾವಿಲ್ಲಿ ನಾವು ನೀವು ಕಿತ್ತಾಡ್ಕೊಳ್ಳೋದಲ್ಲ. ಯಾರೇ ನೀವೇ ಇರಿ ಅಧಿಕಾರದಲ್ಲಿ, ನಾವೇ ಇರಲಿ, ಈ ರಾಜ್ಯಕ್ಕೆ ಬರಬೇಕಾದಂಥ ಪಾಲನ್ನ ತರೋದಕ್ಕೆ ಕಂಕಣಬದ್ಧ ನಿಲ್ಲಬೇಕು ನಾವು. ಅಲ್ಲಿ ಮಾತ್ರ ಉತ್ತರ ಕರ್ನಾಟಕಕ್ಕೆ, ಉತ್ತರ ಭಾರತಕ್ಕೆ ಕೊಟ್ಕೊಂಡು ನಮ್ಮನ್ನ ತಬ್ಲಿಗಳು ಮಾಡೋದಲ್ಲ. ನಮ್ಮ ಕಿತ್ತಾಟದಲ್ಲ ಇದಾಗಬಾರದು. ದಯಮಾಡಿ ಎಂ ಆಮೇಲೆ ನಾನು ಹೇಳ್ತೀನಿ ಅದನ್ನು. ಆಮೇಲೆ ನಮ್ಮ ರಾಜ್ಯದ್ರಿ ಇದು ಸಮಸ್ಯೆ. ಶಿವನ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಟ್ಯಾಕ್ಸ್ ರೀ ಡೆಲ್ಲಿಲಲ್ಲ. ಡೆಲ್ಲಿಲಿ ಏನ್ ಕೇಳನ್ರಿ ನಾನು ಹೋಗಿ? ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರೋದ್ರಿ, ಸಂವಿಧಾನಬದ್ಧವಾಗಿ ಬರ್ಬೇಕಾಗಿರೋದು. ಯಾರು ಮುನಾಸಾಬೆ ವ್ಯಾಪಾರಕ್ಕಲ್ಲ ಇದು. ಯಾರು ಇದಕ್ಕೋಸ್ಕರ ಕೇಳ್ತಾ ಇಲ್ಲ ನಾನು. ಆದ್ರಿಂದ ದಯಮಾಡಿ ಇದನ್ನ ರೆವಿನ್ಯೂ ಕೊರತೆ 40,000 ಕೋಟಿ ಇದೆ. 25ರೊಳಗಿರ್ಬೇಕು ಅಂದ್ರೆ 40,000 ಕೋಟಿ ಇದೆ. ಅವ್ರಿಗೆ ಅವ್ರ ಸಾಲ ಎಷ್ಟು ಮಾಡ್ಯಾರ ಗೊತ್ತಾ ಸ್ವಾಮಿ? 11 ಲಕ್ಷ ಕೋಟಿ ಸಾಲ ಮಾಡ್ಯಾರೆ. 1,90,000 ಕೋಟಿನ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ. ನೀವು ಅರ್ಥ ಇದನ್ನ ಯಾಕೆ ಇನ್ನೂ ನಮಗೆ ಟೈಮ್ ಕೊಟ್ರೆ ನಮಗೆ ನೀವು ಕೊಡಲ್ಲ ಅಂತ ನಾನು 1.5 ಗಂಟೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವೇನಾರ ಕೊಟ್ಟಿದ್ರೆ ಕೊಡ್ತೀನಿ ಅಂದ್ರೆ 3 ಗಂಟೆ ಬೇಕಾದ್ರೂ ರಾಜ್ಯಗಳ ಸಂಬಂಧ, ರಾಜ್ಯ ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತವೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ ಬಿಜೆಪಿ ನಮ್ಮಲ್ಲೂ ತಪ್ಪಿದೆ. ಏನು ಕಾಂಗ್ರೆಸ್ನವ್ರೇನು ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಹೆಸರಿಗಾರುವೆ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು. 16 ಕೊಡ್ಬೇಕಾಯ್ತಲ್ಲ. ಒಂದು ನಾರು ಕೊಟ್ಟಿಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಆಮೇಲೆ ಬಿಹಾರ, ಇದರ ಕಂಬೈನ್ಡ್ ಸರ್ಕಾರ ಇದೆಯಲ್ಲ ಬಿಹಾರದಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆ ಗೊತ್ತಾ? ಇವತ್ತು 11.8 3 ಇರಬೇಕು. ಮತ್ತು ಬಿಹಾರ ದುಡ್ಡೆಷ್ಟು ಕೊಟ್ಟಿದ್ದಾರೆ ಗೊತ್ತಾ? 2,10,000 ಕೋಟಿ ಬಿಹಾರಕ್ಕೆ ಕೊಟ್ಟಿರ್ತಕ್ಕಂಥ 2,10,000 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ಅವರ ಬಜೆಟ್ಟಿನ ಗಾತ್ರ ಎಷ್ಟು ಗೊತ್ತಾ? 3,47,000 ಕೋಟಿ. ನೀವೇ ಕೇಂದ್ರದರು 2,10,000 ಕೋಟಿ ಕೊಟ್ರೆ, 3,47,000 ಕೋಟಿ ಕೊಟ್ರೆ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅವರ ರಾಜ್ಯದ ಸಿದ್ದು ಸಾವ್ರೆ ಕೂತ್ಕೊಂಡು ಮಾತಾಡ್ತೀವಿ. ಏನಾಗಿದೆ? ಕೂತ್ಕೊಂಡು ಮಾತಾಡ್ತೀವಿ. ನಾಳೆ ಕೇಳ್ಕೆ ಬಂದು ಓದ್ಕೆ ಬಂದು ಹೇಳ್ರಿ. ಶಿವಲಿಂಗ ನಿಮ್ಮ ಮಾತಾಡಿ ಹೇಳಿ. ಅದಕ್ಕೆ ಕೂತ್ಕೊಂಡು ಮಾತಾಡ್ಬೇಕಲ್ಲಿ. ನಾವು ಕೇಳಲ್ವಾ? ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಕೂತ್ಕೊಂಡು ಯಾರು ಮಾತಾಡಿ ಕಮೆಂಟ್ ಮಾಡಬೇಡಿ. ಸುಮ್ಮನೆ ಯಾಕೆ ಸುಳ್ಳು ಹೇಳಕ್ ಬಂದಿದ್ವಿ? ಇಲ್ಲಿ ರೆಕಾರ್ಡ್ ಇದೆ. ನೀವು ಕಂಟಿನ್ಯೂ ಮಾಡಿ. ಸುಮ್ಕಿರ್ಬೇಕು, ತೊಂದರೆ ಮಾಡಬಾರ್ದು. 2,10,000 ಕೋಟಿ ಇವ್ರಿಗೆ ಕೊಟ್ಟಿದ್ದಾರೆ. ಇನ್ನ ಬಾಕಿ ರಾಷ್ಟ್ರಗಳ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ನಾನು ಬಾಕಿ ರಾಜ್ಯಗಳ ವಿಚಾರಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಇವರು ಕಸಿವಿಸಿ ಆಗ್ತಾರೆ. ಟೈಮ್ ಬೇರೆ ನೀವು ಕೊಡಲ್ಲ. ನಾನು ಬಾಕಿ ರಾಜ್ಯಗಳ ವಿಚಾರಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಇವರು
ಕಸಿವಿಸಿ ಆಗ್ತಾರೆ. ಟೈಮ್ ಬೇರೆ ನೀವು ಕೊಡಲ್ಲ, ನೀವು ಅಲ್ಲೇ ಹೇಳಿದಿರಿ ಇಷ್ಟೇ ಟೈಮಲ್ಲಿ ಮಾತಾಡಿ ಮುಗಿಸ್ಬೇಕು ಅಂತ. ನಾನು ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಏನೂ ಮಾಡಿಲ್ಲ ಅಂತಾರಲ್ಲ, ಅದಕ್ಕೆ ಸ್ವಲ್ಪ ಬರ್ತೀನಿ. ನಮ್ಮ ರಾಜ್ಯ ಸರ್ಕಾರದ ಬಜೆಟ್ಟಿನ ವಿಶ್ಲೇಷಣೆ ಬರ್ತೀನಿ. ಈಗ ನಮ್ಮ ಶಿಕ್ಷಣ ಇಲಾಖೆಗೆ 47,224 ಕೋಟಿ ಇಟ್ಟಿದ್ದಾರೆ. ಈ ತಾಪತ್ರನಲ್ಲೂ ಈ ಕೇಂದ್ರ ಸರ್ಕಾರದ ಹೊಡೆತದಲ್ಲೂ ಇಷ್ಟನ್ನ ಇಟ್ಟಿದ್ದಾರೆ. ಅದರಲ್ಲಿ ನನಗೆ ಪ್ರಿಯವಾದಂಥದ್ದು ಒಂದು ಏನು, KPSC ಶಾಲೆಗಳು ಯಾತಕ್ಕೆ ಬೇಕು? ಉಳ್ಳುವವರು ಶಿವಾಲಯ ಕಟ್ಟುವರಯ್ಯ ಅಂತಾರೆ. ಹಂಗೆ ಹಳ್ಳಿಗಾಡಿನಲ್ಲಿ ಎಲ್ಲರ ಮಕ್ಕಳು ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು. LKG UKG ಇಂದಲೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸ್ಬೇಕು ಅಂತ ಒಬ್ಬ ಗಾರೆ ಕೆಲಸ ಕಾರ್ಮಿಕ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲೇನಾಗಿದೆ ಗೊತ್ತಾ, ಒಂದು ಊರಿಗೆ 50ರಿಂದ 60 ತಾಲೂಕು ಕೇಂದ್ರದಿಂದ ವ್ಯಾನ್ಗಳು ಬರ್ತವೆ. 50ರಿಂದ 60 ಮಂದಿ ನಿಂತ್ಕೋತವೆ ಕಾನ್ವೆಂಟಿಗೆ ಕರ್ಕೊಂಡು ಹೋಗೋಕ್ಕೆ. ಆ ಕಾನ್ವೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪುನಃ ಇಷ್ಟು ಉದ್ದ ಇರುತ್ತೆ UKG LKG ಮಗು, ಅದನ್ನೂ ಸಹಿತ ಕರ್ಕೊಂಡು ಹೋಗ್ತಾರೆ. ನಾನು ಕಳೆದ ಸಾರಿ ಇದ್ರ ಬಗ್ಗೆ ಭಾಷಣ ಮಾಡಿದಾಗ ಹೇಳಿದ್ರು, ಮುಖ್ಯಮಂತ್ರಿಗಳು ಸ್ಪಂದಿಸಿ 2,500 ಕೋಟಿ ಕೊಟ್ಟರು. ಈ ಸಾರಿನೂ ಕೊಟ್ಟಿದ್ದಾರೆ. ನಮ್ಮ ವಿದ್ಯಾಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಮಾಡಿ ಕಾಯಕಲ್ಪ ಕಲ್ಪಿಸ್ಬೇಕು ಅಂತ ಮಾಡಿದ್ದಾರೆ. ಇವತ್ತು ಆ ಬಡವರು ಯಾರು ಮೈಕ್ರೋ ಸಾಲ ಮಾಡಿರೋ ಮಹಿಳೆಯರು ಅಂತೇಳಿ ಹೇಳ್ತಾ ಇದ್ರಲ್ಲ, ಯಾಕೆ ಮೈಕ್ರೋ ಸಾಲ ಮಾಡಿದ್ರು ಗೊತ್ತಾ? ಮಹಿಳೆಯರು ಅವ್ರ ಮಕ್ಕಳಿಗೆ ತಿಂಗಳಾಯ್ತು ಅಂದರೆ ವ್ಯಾನ್ ಇನ್ಚಾರ್ಜು, ಕಾನ್ವೆಂಟ್ಗೆ ಫೀಸು, ಇದನ್ನ ಕಟ್ಟಕ್ಕೋಸ್ಕರ ಮಾಡ್ತಾ ಇದ್ರು ಹೆಂಗಸರುಗಳು ಸಾಲನ, ಮೈಕ್ರೋ ಸಾಲನ. ಅದನ್ನು ತಪ್ಪಿಸ್ಬೇಕು. ಇವತ್ತು ಒಂದು ಕೇಂದ್ರದಲ್ಲಿ KPSC ಶಾಲೆ ಮಾಡಿ UKG LKG ಇಂದ ಹಿಡಿದು ಅಪ್ ಟು PUC ವರೆಗೆ ಒಂದು ಕೇಂದ್ರದಲ್ಲಿ ಒಂದು ಊರಿನಲ್ಲಿ ತಗೊಂಡು ಆ ಗ್ರಾಮಗಳಿಂದ ಮಕ್ಕಳನ್ನ ಸರ್ಕಾರಿ ಸ್ವಂತ ವಾಹನದಲ್ಲಿ ತಂದು ಅವ್ರಿಗೆ ಬಿಸಿ ಊಟ ಹಾಕಿ ಅವ್ರಿಗೆ ಇಂಗ್ಲಿಷ್ ಕಳಿಸೋದಕ್ಕಿಂತ ಪುಣ್ಯ ಏನಾರ ಆಯ್ತಾ ಸ್ವಾಮಿ ವಿದ್ಯಾಕ್ಷೇತ್ರದಲ್ಲಿ ಇದೆಯಾ? ಅಧ್ಯಕ್ಷರೇ, ಇನ್ ಬಾಕಿಯು ಬಗ್ಗೆ ಆಮೇಲೆ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ. ಆ KPS ಶಾಲೆದೊಳಗ ಟೀಚರ್ಸ್ ಯಾರು ಅಧ್ಯಕ್ಷರೇ? ಮತ್ತೆ ಮಾತಾಡಿ. ಯಾರು? ನಾವು ನೀವು ಚರ್ಚೆ ಮಾಡಬೇಡಿ. ನೀವು ಚರ್ಚೆಗೆ ಮಾಡ್ತೀರಿ. ಚರ್ಚೆ ಮಾಡಬಾರ್ದಪ್ಪ. ಅಲ್ಲ ಅಧ್ಯಕ್ಷರೇ, ಅಲ್ಲಿ ಕಲ್ಸೋರು ಯಾರು ಅಧ್ಯಕ್ಷರೇ? ನೀನ್ ಶಿಕ್ಷಕರ ಮತ್ತೆ ಚರ್ಚೆ ಮಾಡಿ ಮಾತಾಡುವಾಗ ಅಲ್ಲ ಇದನ್ನು ತೊಂದರೆ ಹೇಳಬೇಕಲ್ಲ. ನೀವು ಮಾತಾಡಿ. KPS ಶಾಲೆಗಳು ಆಯ್ತು ಕೂಡಲೇ ಸರ್, ನೀವು ಮಾತಾಡಿ. ಸಚಿವರಿಗೆ ಧನ್ಯವಾದ ಹೇಳಿ. ನೋಡಿ, ಅನಗತ್ಯವಾಗಿ ಅಲ್ಲ ಮಾತಾಡಬೇಡಿ. ಅಧ್ಯಕ್ಷರೇ, ಇದು ತೊಂದರೆ ಹೇಳಬೇಕಲ್ಲ. ಐ ಟೆಲಿಂಗ್ ಯು, ನಾನು ಹೇಳ್ದು ಕೇಳಿ. ನೀವು ಫಸ್ಟ್ ಟೈಮ್ MLA, ನಾನು ಹೇಳ್ದು ಕೇಳಿಯಪ್ಪ. ನಾ ಸೆಕೆಂಡ್ ಟೈಮ್ MLA ಅಧ್ಯಕ್ಷರೇ. ಸೆಕೆಂಡ್ ಟೈಮ್ ಹೇಳ್ಬೇಕಂತಲ್ಲ ನಿಮ್ಗೆ. ಒಂದ್ ಸೆಕೆಂಡ್ ನಿಮ್ಗೆ ಯಾಕೆ ಚಲೋ ಆಗಿದೆ? KPS ಶಾಲೆಗಳು ಮಾಡ್ಲತ್ತೀರಿ ಕರೆಕ್ಟ್ ಅದ. ಶಿಕ್ಷಕರು ನಾನು ಹೇಳಿ ಕೇಳಿ. ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರು ಯಾರು? ಆಯ್ತು, ಒಂದ್ ಸೆಕೆಂಡ್. ಮಕ್ಕಳು ಇಂಗ್ಲಿಷ್ ಕಲ್ಸೋರು ಯಾರು ಹೇಳ್ಬೇಕಲ್ಲ ಸರ್ಕಾರ ನಮ್ಗೆ. ನಾನು ಹೇಳ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಐ ಆಮ್ ಟೆಲಿಂಗ್ ಕೂತ್ಕೊಳ್ಳಿ. ನಾನೆಲ್ಲ ಸದಸ್ಯರು ಹೇಳುದು